ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಭಿಮಾನಿಗಳಿಗೆ, ಮುಖಂಡರುಗಳಿಗೆ ಮೊದಲನೇದಾಗಿ ಪಕ್ಷದ ಪರವಾಗಿ, ನಮ್ಮ ಎಲ್ಲ ಮುಖಂಡರ ಪರವಾಗಿ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇದು ಒಂದು ಐತಿಹಾಸಿಕ ಸಮಾರಂಭ. ಇವತ್ತು ಈ ಸಮಾರಂಭ ನಡಿಬೇಕಾದ್ರೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷದವರು ನಮ್ಮ ಪಕ್ಷವನ್ನು, ನಮ್ಮ ಸರ್ಕಾರವನ್ನು ತೆಗಿಬೇಕು ಅಂತ ಹೇಳಿ ಸುಳ್ಳನ್ನ ಸತ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತೇನು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಸುಳ್ಳುಗಳು ಹೇಳೋ ಮುಖಾಂತರ ಇವತ್ತು ಜನರನ್ನು ನಂಬಿಸ್ಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಜನರಿಗೆ ಸತ್ಯ ಹೇಳಬೇಕು ಅಂತೇಳಿ ನಾವು ತಮ್ಮನ್ನೆಲ್ಲ ನಾವಿಲ್ಲಿ ಕರೆದಿದ್ದೇವೆ. ವಾಸ್ತವವಾಗಿ ಸತ್ಯ ಏನಿದೆ ಅದೇ ನಿಮ್ಗೆ ಹೇಳ್ತಕ್ಕಂಥ ಕರ್ತವ್ಯ ಮತ್ತೆ ನಿಮ್ ಗಮನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಮ್ದಾಗಿದೆ ಅಂತ ತಿಳ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಅವರೆಲ್ಲರೂ ಅವರ ಆದೇಶದ ಮೇಲೆ ಈ ಒಂದು ಜನಾಂದೋಲನ ಸಭೆ ಇವತ್ತು ಯೋಜನೆ ಮಾಡಿದ್ದೆ. ನಮ್ಮ ನಿರೀಕ್ಷೆಗೂ ಮೀರಿ ತಾವೆಲ್ಲರೂ ಬಹಳ ಜನ ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ಅದಕ್ಕೆ ನಾನು ಎಲ್ಲರ ಪರವಾಗಿ, ಪಕ್ಷದ ಪರವಾಗಿ, ನಮ್ಮ ನಾಯಕರುಗಳ ಪರವಾಗಿ ಮತ್ತೊಮ್ಮೆ ತಮಗೆ ನಾನು ಧನ್ಯವಾದವನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ನೆಚ್ಚಿನ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರಿಗೆ ಪಕ್ಷದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ, ಈ ಪಕ್ಷಕ್ಕೆ ಹೊಸ ಚೇತನವನ್ನು ತಂದುಕೊಟ್ಟಂತ ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ, ಮತ್ತು ಈ ಹೋರಾಟದಲ್ಲಿ ಬೆಂಗಳೂರಿನಿಂದ ಮೈಸೂರವರೆಗೆ ಎಲ್ಲ ಕಡೆ ಸಭೆಗಳನ್ನು ಮಾಡಿ ಜನರಿಗೆ ಸತ್ಯವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಮಾಡಿದಂಥ ಕೆಲಸ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸವನ್ನು ಅವರು ಮಾಡಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ, ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ಈ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲುವಿಗೆ ತಂದು ನಿಲ್ಲಿಸಿದಂಥ ನಮ್ಮ ಸುರ್ಜೇವಾಲಾ ಸಾಹೇಬರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಂತ್ರಿ ಮಂಡಲದ ಎಲ್ಲ ಸದಸ್ಯಗಳು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಹೆಸರು ಹೇಳಲಿಕ್ಕೆ ಸಮಯ ಆಗ್ತದೆ. ಅದು ನಾನು ಎಲ್ಲ ಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ತಯಾರು ಬೇಸರ ಮಾಡಿಕೊಳ್ಬಾರ್ದು. ತಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಲೋಕಸಭಾ ಸದಸ್ಯರುಗಳು, ಗೆದ್ದಿರ್ತಕ್ಕಂಥವ್ರು, ಸೋತಿರ್ತಕ್ಕಂಥವ್ರು, ಅವ್ರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆಲ್ಲ ಶಾಸಕ ಸ್ನೇಹಿತರು 224 ಜನ ಸ್ಪರ್ಧೆ ಮಾಡಿದ್ದು, 136 ಜನವನ್ನ ತಾವು ಗೆಲ್ಲಿಸ್ಕೊಟ್ಟಿದ್ದೀವಿ. 136 ಜನ ಶಾಸಕರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಸೋತವರು ಸಹ ನಮ್ಮ ಮಿತ್ರರು, ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಪಕ್ಷದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಮತ್ತು ನಮ್ಮ ಸರ್ಕಾರದ ವತಿಯಿಂದ ನೇಮಕ ಆಗಿರ್ತಕ್ಕಂಥ ಎಲ್ಲ ಬೋರ್ಡ್ನ ಅಧ್ಯಕ್ಷರುಗಳಿದ್ದಾರೆ,
ಪಕ್ಷದ ಪದಾಧಿಕಾರಿಗಳಿದ್ದಾರೆ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಟೌನ್ ಅಧ್ಯಕ್ಷರುಗಳು ಇಬ್ಬರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ನಾನು ತಮ್ಮಲ್ಲಿ ನನ್ನ ಮನವಿ ಏನಪ್ಪ ಅಂತ ಹೇಳಿದ್ರೆ, ತಾವೆಲ್ಲ ಬಹಳ ದೂರದ ಊರುಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇದು ಒಂದು ಹೋರಾಟದ ಒಂದು ಸಭೆ, ಇದು ಜನಾಂದೋಲನ ಸಭೆ, ಇದು ಹೋರಾಟ. ಇದು ಯಾರು ಇವತ್ತು ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾದಂಥ ಹೋರಾಟ. ಮತ್ತೆ ನಮ್ಮ ನಾಯಕರುಗಳಿಗೆ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್, ಎಲ್ಲ ಯಾವುದೇ ನಾಯಕರುಗಳಾಗಿರ್ಬೋದು, ಅವ್ರ ವಿರುದ್ಧ ಇವತ್ತು ಏನು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ, ನಾವೆಲ್ಲ ಅದು ಹೋರಾಟ ಮಾಡಲಿಕ್ಕೆ ಸಭೆ ಸೇರಿದ್ದೇವೆ. ಈ ಸಭೆ ಮುಗಿಯೋ ತನಕ ತಾವು ಯಾರು ಕೂತು ತವಿದು ಅಲ್ಲಾಡಬಾರ್ದು. ಕೂತು ತಾವೆಲ್ಲರೂ ಜನರ ಈಗಾಗಲೇ ಸಾಕಷ್ಟು ನಮ್ಮ ಹಿರಿಯ ಮಂತ್ರಿಗಳೆಲ್ಲರೂ ಮಾತಾಡಿದ್ದಾರೆ. ಇನ್ನು ಕೇವಲ ಒಂದು 3-4 ಜನ ಮಾತ್ರ ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂತು ಸಹಕರಿಸಬೇಕು. ಈ ಸಭೆ ಯಶಸ್ವಿ ಆಗ್ಬೇಕು ಅಂದ್ರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನರು ನಾವೆಲ್ಲರಿಗೂ ಸಮಾಧಾನ ಆಗಬೇಕು. ತಾವೆಲ್ಲ ಕೂತು ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮನ್ನ ಅತ್ಯಂತ ಕೆಳವೆಯನ್ನು ಮಾಡ್ತಾ, ಮತ್ತು ಈ ಮಾಧ್ಯಮದ ಗೆಳೆಯರು, ನಮ್ಮ ಮಾಧ್ಯಮದ ಗೆಳೆಯರೆಲ್ಲರೂ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಮಾನ್ಯ ಸಚಿವರಿಗೂ ಕೂಡ ಈ ಜನಾಂದೋಲನ ಸಮಾವೇಶದಲ್ಲಿ ಸ್ವಾಗತವನ್ನು ಹೇಳ್ತಾ, ಈಗ ಪ್ರಾಸ್ತಾವಿಕ ನುಡಿ ಕಾಂಗ್ರೆಸ್ ಪಕ್ಷದ ಹಿರಿಯರು, ಮಾನ್ಯ ಸಮಾಜ ಕಲ್ಯಾಣ ಖಾತೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಈ ಸಭೆಯ ಪ್ರಾಸ್ತಾವಿಕ ನುಡಿನ ಆಡಬೇಕಂತ ವಿನಂತಿ ಮಾಡ್ತೀನಿ. ಈ ಬೃಹತ್ ಸಮಾವೇಶದಲ್ಲಿ, ಜನಾಂದೋಲನದಲ್ಲಿ ಕೇಂದ್ರೀಕೃತ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, 4 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಶುದ್ಧ ಅಸ್ತರೆಂದು ಪರಿಗಣಿಸಿ ಸಮರ್ಥ ಮತ್ತು ಸಮರ್ಪಕ ಆಡಳಿತವನ್ನ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ತನ್ನನ್ನು ತಾನು ಮೀಸಲಿಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ, ರಾಜ್ಯದ ಕಾಂಗ್ರೆಸ್ಸಿನ ನೇತೃತ್ವವನ್ನು ವಹಿಸಿ ಹಗಲು ರಾತ್ರಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿ 2013ನೇ ಇಸ್ವಿನಲ್ಲಿ 135 ಜನ ಶಾಸಕರು ವಿಧಾನಸಭೆಗೆ ಆಯ್ಕೆ ಆಗಲಿಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಆತ್ಮೀಯರಾದಂಥ DK ಶಿವಕುಮಾರ್ ಅವರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಸಿದ್ಧಾಂತಗಳು